ವಜ್ರಗಳು ಜಗತ್ತಿನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಂಡುಬಂದವು. ಅವುಗಳ ಅನೇಕ ಪುರಾವೆಗಳು 4ನೇ ಶತಮಾನದ ವ್ಯಾಪಾರದಲ್ಲಿ ಕಂಡುಬರುತ್ತವೆ. ಭಾರತದಿಂದ ವಜ್ರಗಳನ್ನು ಸಿಲ್ಕ್ ಮಾರ್ಗದ ಮೂಲಕ ಇತರ ದೇಶಗಳಿಗೆ ಖರೀದಿಸಲಾಗಿದೆ ಎಂದು ನಂಬಲಾಗಿದೆ. ಆದರೆ ಇಲ್ಲಿಯವರೆಗೆ ಅಂತಹ ಯಾವುದೇ ವಜ್ರದ ತುಂಡು ಕಂಡುಬಂದಿಲ್ಲ. ಕಾಲಾನಂತರದಲ್ಲಿ ವಜ್ರವು ಅಮೂಲ್ಯವಾದ ಕಲ್ಲಾಗಿ ತನ್ನ ಸ್ಥಾನವನ್ನು ಪಡೆದುಕೊಂಡಿತು. 13 ಶತಮಾನದಲ್ಲಿ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ವಜ್ರದ ಗಣಿ ಇರಲಿಲ್ಲ. ನಂತರ ಭಾರತದಲ್ಲಿ ವಜ್ರವನ್ನು ಕಂಡುಹಿಡಿಯಲಾಯಿತು. ಅದು ಅದರ ಹೊಳಪಿಗಿಂತ ಮುಂದೆ ಬೆಳೆಯಿತು. ದೊಡ್ಡ ರಾಜರ ಕಣ್ಣುಗಳು ಬೆರಗುಗೊಂಡವು. ಈ ವಜ್ರವು ತುಂಬಾ ವಿಶಿಷ್ಟವಾಗಿತ್ತು. ಹಾಗಾದರೆ ಮುಂಬರುವ ದಿನಗಳಲ್ಲಿ ಈ ವಜ್ರವು ತುಂಬಾ ವಿಶಿಷ್ಟ ಮತ್ತು ಅಮೂಲ್ಯವಾಗಿರುತ್ತದೆ ಎಂದು ಯಾರಿಗಾದರೂ ಎಲ್ಲಿ ತಿಳಿದಿತ್ತು? ಅದನ್ನು ನೋಡಿದವರು ಅದರ ಜನಪ್ರಿಯತೆ ಹೆಚ್ಚಾದಂತೆ ಅದನ್ನು ನೋಡುತ್ತಲೇ ಇರುತ್ತಾರೆ. ಅದನ್ನು ಸಾಧಿಸುವ ಸ್ಪರ್ಧೆಯು ಕಾಲದ ರಾಜರಲ್ಲಿ ಹೆಚ್ಚಾಯಿತು. ಇಂದಿನ ಕಥೆಯು ಭಾರತದ ಗರ್ಭದಿಂದ ಹೊರಬಂದ ವಜ್ರವಾಗಿದೆ. ಇದು ಇಂದಿಗೂ ಬ್ರಿಟನ್ನ ಪರಂಪರೆಯಾಗಿ ಉಳಿದಿದೆ. ಒಂದು ಕಾಲದಲ್ಲಿ ಭಾರತದ ವೈಭವದಲ್ಲಿ 4 ಚಂದ್ರರನ್ನು ಇರಿಸಿದ ಕೊಹಿನೂರ್